ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 24ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಈಶ್ವರಿ ಮಾಡಿರೋದು ಮೋಸ ಶಿವರಾಮೇಗೌಡರಿಗೆ ಗೊತ್ತಾಗ್ಬಿಟ್ಟು, ನೋಡು ಗೋವಿಂದ, ನನಗಂತೂ ಮನ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಂಬಿಕೆನ ಗೋಪುರನೇ ಕುಸಿಬಿದ್ದೋಗಿದೆ ಗೋವಿಂದ. ನೋಡು, ನಿನ್ನ ಹೆಂಡ್ತಿಗೆ ಶಿಕ್ಷೆ ನಿನ್ನ ಹೆಂಡ್ತಿ ಮಗಳಿಗೆ ಶಿಕ್ಷೆ ಕೊಡ್ತೀಯೋ, ಕ್ಷಮೆ ಕೊಡ್ತೀಯೋ, ಇಲ್ಲ ನಿನ್ನ ಜೊತೆ ಇರ್ಸ್ಕೊತೀಯೋ, ನಿನಗೆ ಬಿಟ್ಟಿದ್ದು ನ್ಯಾಯ ನೀನೇ ತೀರ್ಮಾನ ಮಾಡು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಪಾಪ ಕೂತ್ಕೊಂಡ್ಬಿಡ್ತಾರೆ ಹಂಗೇನೆ. ಅವಾಗ ಗೋವಿಂದವ್ರು ಯೋಚನೆ ಮಾಡಿಬಿಟ್ಟು ಒಳಗಡೆ ಹೋಗ್ಬಿಟ್ಟು ಚಾವಟಿ ತಗೊಬರ್ತಾರೆ. ಚಾವಟಿ ತಗೊಂಬಂದಿದ್ದನ್ನ ಸಾವಿತ್ರಿ ನೋಡ್ಬಿಟ್ಟು, ಇವಾಗ ನೋಡಿ ಎಷ್ಟು ಚೆನ್ನಾಗಿರ್ತದೆ. ಆವಾಗ ಸಾವಿತ್ರಿ ಈಶ್ವರಿ ಮತ್ತು ಚಿತ್ರನ ಗೋವಿಂದವ್ರು ಈ ಕಡೆ ಕರ್ಕೊಂಬಂದು ಚಾವಟಿಲಿ ಹೊಡೆಯೋದನ್ನ ಕನ್ಸ್ಕೊಳ್ತಾರೆ. ಇನ್ನೂ ಹಾಕು ಅಂತಿರ್ತಾರೆ. ಅಷ್ಟರಲ್ಲಿ ವಿನಂತಿ, ಸಾವಿತ್ರಿ ಏನಾಗದು ನಿನಗೆ ಅಂತ. ಅಲ್ಲ ಕಣೆ, ಇಷ್ಟೊತ್ತು ನಾನು ಕಂಡಿದ್ದು ಕನಸೇ ಅಂದಾಗ, ಬರೀ ಕನ್ಸ್ಕೊಂಡ್ಕೊಂಡೇ ಇದ್ಬಿಡು ನೀನು ಜೀವನ ಪೂರ್ತಿ ಅಂತ ಅಂದ್ಬಿಟ್ಟು ವಿನಂತಿ ಸಾವಿತ್ರಿಗೆ ಹೇಳ್ತಾಳೆ. ಅಷ್ಟರಲ್ಲಿ ಗೋವಿಂದರು ಚಾವಟಿ ಎತ್ಕೊಂಬಂದಿರ್ತಾರೆ. ಚಾವಟಿ ಎತ್ಕೊಂಬಂದು, ನೋಡಿ ಇವಾಗ ಅಣ್ಣ ಅವ್ರಿಬ್ರಿಗೆ ಹೆಂಗೆ ಬಾರಿಸ್ತಾನೆ ನೋಡಿ ಈಗ ಅಂತ ಸಾವಿತ್ರಿ ಅನ್ಕೊತಾರೆ. ಅದರಲ್ಲಿ ಉಲ್ಟಾ ಆಗುತ್ತೆ. ಗೋವಿಂದವ್ರು ಬಂದ್ಬಿಟ್ಟು ಆ ಚಾವಟಿ ತಗೊಂಡು ಅವ್ರ ಪಾಡ್ಗೆ ಅವರೇ ಹೊಡ್ಕೊತಾ ಇರ್ತಾರೆ. ಅವಾಗ ಅಮ್ಮಮ್ಮ ಅಂದರೆ ಅಜ್ಜಿಯವರು, ಗೋವಿಂದ ಏನೆಲ್ಲ ಮಾಡ್ತಿದ್ಯಾ, ಇನ್ನೇನು ಮಾಡ್ಲವ, ಇವ್ರು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಟ್ಕೊತಾ ಇದ್ದೀನಿ, ಇವ್ರ ತಪ್ಪಿಗೆ ನಾನು ಶಿಕ್ಷೆ ತಗೋತಿದ್ದೀನಿ ಅಷ್ಟೇ ಕಣವಂತ ಚಾವಟಿ ತಗೊಂಡು ಪಾಪ ಅವರೇ ಹೊಡ್ಕೊತಾ ಇರ್ತಾರೆ. ಆದರೆ ಅಜ್ಜಿ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕೆಂದರೆ ಮಗ ಆ ಥರ ಮಾಡ್ತಿರ್ಬೇಕಾದ್ರೆ ಯಾವ ತಾಯಿಗೆ ತಾನೇ ಮನ್ಸಿಗೆ ನೋವಾಗಲ್ಲ ಹೇಳಿ. ಅವಾಗ ಅಜ್ಜಿ, ಬ್ಯಾಡ ಕಣಪ್ಪ ಗೋವಿಂದು, ಹಿಂಗೆಲ್ಲ ಮಾಡ್ಕೊಬೇಡ ಕಣೋ, ನಾನು ತಡೆಯೋಕ್ಕಾಯ್ತಿಲ್ಲ, ನನ್ನ ಮನ್ಸಿಗೆ ಶಾನೆ ನೋವಾಯ್ತದೆ ಕಣಪ್ಪ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅವಾಗ, ಇಲ್ಲ ಕಣವ, ನಾನು ಸರಿಯಾಗೇ ಮಾಡ್ತಾಯಿದ್ದೀನಿ, ಇವ್ರು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ತಗೋತಾ ಇದ್ದೀನಿ ಕಣವ, ಇನ್ನೇನು ಮಾಡ್ಲವ ನಾನು ಅಂತ ಅಂದ್ಬಿಟ್ಟು ಗೋವಿಂದವ್ರು ಹೊಡ್ಕೊತಿರ್ತಾರೆ. ಅವಾಗ, ಅಲ್ಲ ಕಣಪ್ಪ, ನೀನು ಮಾಡಿರೋ ತಪ್ಪಿಗೆ ಅವ್ರು ಮಾಡಿರೋ ತಪ್ಪಿಗೆ ನೀನ್ಯಾಕೆ ಶಿಕ್ಷೆ ತಗೋತೀಯ, ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂದಾಗ ಚೌಟಿ ಬಿಸಿಬಿಟ್ಟು, ಸರಿ ಕಣವ ನೀನು ಹೇಳಿದ್ದು, ಅವ್ರು ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡಬೇಕಲ್ವಾ, ಸರಿ ಕಣವ, ಸರಿಯಾಗಿ ಹೇಳಿದೆ ನೀನು, ಸರಿಯಾದ ಹೊತ್ತಲ್ಲಿ ನನಗೆ ನೆಪ್ತಿ ಮಾಡಿದೆ ನೀನು ಅಂತ ಅಂದ್ಬಿಟ್ಟು, ನೋಡು ಇವಾಗ ಎಲ್ಲರಿಗಾಗಿದ್ದು ನ್ಯಾಯ ಒಂದೇಯ, ಎಲ್ಲರಿಗೂ ಒಂದೇ ನ್ಯಾಯನೇ. ಅವತ್ತು ವಿದ್ಯೆ ತಪ್ಪು ಮಾಡೋದ್ಬಿಟ್ಟು ಅವಳನ್ನ ನೀನು ಶೆಡ್ಡಲ್ಲಿ ಇರೋಂಗೆ ಮಾಡಿದೆ ಅಲ್ವಾ, ಇವತ್ತು ನೀನು ತಪ್ಪು ಮಾಡಿದ್ಯಾ, ಇವತ್ತು ನೀನು ನಿನ್ನ ಮಗಳು ಇಬ್ಬರು ಸೆಡ್ಗೋಗಿರಬೇಕು ಅಂತ ಅಂದ್ಬಿಟ್ಟು ಗೋವಿಂದವ್ರು ನ್ಯಾಯ ಕೊಟ್ಬಿಡ್ತಾರೆ. ಅವಾಗ ಈಶ್ವರಿ, ಏನ್ರಿ ಮಾತಾಡ್ತಿದ್ದೀರಾ, ನಾವು ನಿನ್ನ ಹೆಂಡ್ತಿ ಮಕ್ಕಳು ಕಣ್ರಿ, ನಿಮ್ಮ ಹೆಂಡ್ತಿ ಮಕ್ಕಳು ಕಣ್ರಿ, ಏನ್ರು ಮಾಡ್ತಿದ್ದೀರಾ ಅಂದಾಗ, ಹೆಂಡ್ತಿ ಮಕ್ಕಳಾದರೂ ಅಷ್ಟೇಯ, ಈ ಮನೇಲಿ ಹಟ್ಟಿಲಿರೋರು ಯಾರಾದರೂ ಅಷ್ಟೇಯ, ನ್ಯಾಯ ಎಲ್ಲರಿಗೂ ಒಂದೇಯ. ನೀನು ನಿನ್ನ ಮಗಳು ಕರ್ಕೊಂಡು ಶೆಡ್ಡಲ್ಲಿರ್ತೀಯ, ಇಲ್ಲ ಶಾಶ್ವತವಾಗಿ ನಿಮ್ಮ ಅಪ್ಪನ ಮನೆಗೆ ನಿನ್ನ ಮಗಳು ಹೋಯ್ತೀಯ, ನೀನೇ ತೀರ್ಮಾನ ಮಾಡ್ಕೊ. ನಮ್ಮ ಅಣ್ಣ ಈ ಹಟ್ಟಿ ಒಳಗೆ ಬಾ ಅನ್ನಗುಂಟು ನೀನು ಕೂಡ್ದು, ನಮ್ಮ ಅಣ್ಣ ಯಾವತ್ತೂ ನಿಮ್ಮಿಬ್ರನ್ನ ಕ್ಷಮಿಸ್ಬಿಟ್ಟು ಹಟ್ಟಿ ಒಳಗೆ ಬಾ ಅಂತಾನೋ ಅಲ್ಲಿಗಂಟ ನೀವು ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಕೊಟ್ಬಿಡ್ತಾರೆ. ಹೋಗೀಶ್ವರಿ ಅಂತ ಅಂದಾಗ, ಹೇಳದ್ನಲ್ಲ, ಇದೇ ನನ್ನ ಕೊನೆ ತೀರ್ಮಾನ ಆಟೆಯ ಅಂತ ಅಂದ್ಬಿಟ್ಟು ಗೋವಿಂದವ್ರು ಅನ್ಕೋತಾರೆ. ಅಷ್ಟರಲ್ಲಿ ಈಶ್ವರಿ ಮತ್ತು ಚಿತ್ರ ಏನೂ ಮಾತಾಡೋಕ್ಕಿಲ್ಲ, ಅಲ್ಲಿಂದ ಹೊಂಟ್ಬಿಡ್ತಾರೆ. ಹೊಂಟಿದ ತಕ್ಷಣ ಗೋವಿಂದ ಓಡೋಗಿ ಶಿವರಾಮಣ್ಣವ್ರ ಕಾಲು ಹಿಡ್ಕೊಂಬಿಟ್ಟು, ಅಲ್ಲಿ ಕ್ವಾಟ್ಲೆ ಮತ್ತು ಬುದ್ರೆಲ್ಲ ಅಲ್ಲೇ ಇರ್ತಾರೆ. ಶಿವರಾಮಣ್ಣವ್ರ ಕಾಲು ಹಿಡ್ಕೊಂಬಿಟ್ಟು ಗೋವಿಂದವರು, ಅಣ್ಣ ನನಗೆ ಕ್ಷಮಿಸ್ಬಿಡೋಣ, ಇವ್ರು ಮಾಡಿದ ತಪ್ಪಿಗೆ ನನಗೆ ಕ್ಷಮಿಸ್ಬಿಡೋಣ ನೀನು, ನಾನು ಒಬ್ಬ ಅಪ್ಪ ಆಗಿದ್ಕೊಂಡು ಒಬ್ಬ ಗಂಡಾಗಿದ್ಕೊಂಡು ನನ್ನ ಹೆಂಡ್ತಿ ಮಕ್ಳಿಗೆ ಸರಿಯಾಗಿ ನಾನು ಬುದ್ಧಿ ಕಲಿಸ್ಲಿಲ್ಲ ಕಣಣ್ಣ, ನ್ಯಾಯವಾಗಿ ನಾನು ಬುದ್ಧಿ ಕಲಿಸಿಲ್ಲಣ್ಣ, ಈ ತಪ್ಪಿಗೆ ನನಗೆ ಕ್ಷಮಿಸ್ಬಿಡೋಣ, ಇದ್ರಲ್ಲಿ ನಂದೇ ತಪ್ಪು ಕಣಣ್ಣ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕಾಲು ಹಿಡ್ಕೊಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಶ್ರೀರಾಮೇಗೌಡರು, ಗೋವಿಂದ ಏನು ಮಾಡ್ತಿದ್ಯಪ್ಪ ನೀನು, ಬೇಡ ಕಣಪ್ಪ ಇದೆಲ್ಲ ಮಾಡಬೇಡ ಅಂತ ಅಂದ್ಬಿಟ್ಟು ಗೋವಿಂದ ನೆಬ್ಬರ್ಸ್ತಾರೆ. ಇಲ್ಲ ಗೋವಿಂದ, ಇದರಲ್ಲಿ ನಿನ್ನ ತಪ್ಪಿಲ್ಲ, ತೆಪ್ಪೆಲ್ಲ ನಂದೆ, ಏಕೆಂದರೆ ಈ ಮನೆಯವ್ರನ್ನೆಲ್ಲ ನಂಬಿಬಿಟ್ಟು ನಾನು ತೀರ್ಮಾನ ತಗೊಂಡೆ, ಈ ಮನೆಯವ್ರನ್ನೆಲ್ಲ ನಂಬಿಬಿಟ್ನಲ್ಲ, ಅದೇ ನಾನು ಮಾಡಿದ ತಪ್ಪು. ನನ್ನ ಮಗಳ ಜೀವನ ಬಗ್ಗೆ ನಾನು ಯೋಚನೆ ಮಾಡಬೇಕಾಯಿತು, ನಮ್ಮ ಮನೆಯವ್ರು ನಂಬಿ ನಾನು ತೆಪ್ಪು ಮಾಡಿದೆ ಕಣಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಪಾಪ ಗೋವಿಂದವರು ಅವಾಗ ಏನು ಮಾತ್ರ ಎಲ್ಲ ಸುಮ್ಮನೆ ಇರ್ತಾರೆ. ಅಷ್ಟರಲ್ಲಿ ಅಜ್ಜಿ ಏನಂತಾರೆ, ಅಲ್ಲ ಶಿವರಾಮ, ಇವತ್ತು ನನ್ನ ಮೊಮ್ಮಗಳು ಜೀವನ ಹಾಳಾಗಿ ಹೋಗ್ಬಿಡ್ತಿತ್ತು ಕಣಪ್ಪ, ಅದ್ಯಾವ್ರು ನಮ್ಮ ಕಡೆಗಿದ್ದ, ಅದ್ಯಾವ್ರು ನಮ್ಮ ಮೊಮ್ಮಗಳನ್ನ ಇವತ್ತು ಕಾಪಾಡ್ಬಿಟ್ಟ, ಅವಳು ಮೆಚ್ಚಿದ ಹುಡುಗನ ಜೊತೆ ಕೊಟ್ಬಿಟ್ಟು ಅವಳನ್ನ ಮದುವೆ ಮಾಡಿಬಿಟ್ಟು ಇವತ್ತು ಅವಳು ಖುಷಿಯಾಗಿರಂಗೆ ಮಾಡ್ದ, ಅದ್ಯಾವರು ನಂಬಿದವ್ರನ್ನ ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ಅನ್ನೋಕ್ಕೆ ನಾವೇ ಸಾಕ್ಷಿ ಕಣಪ್ಪ, ಅದ್ಯಾವರು ವಿದ್ಯೆನ ಕಳಿಸ್ಬಿಟ್ಟು ನನ್ನ ಮೊಮ್ಮಗಳು ಬಾಳನ್ನ ಕಾಪಾಡ್ಬಿಟ್ಟ ಕಣಪ್ಪ, ಇವತ್ತು ನನ್ನ ಮೊಮ್ಮಗಳು ಖುಷಿಯಾಗವಳೆ ಅಂದರೆ ಅದಕ್ಕೆ ಕಾರಣನೇ ಇದೆಯಾ ಕಣಪ್ಪ ಅಂತ ಅಜ್ಜಿ ಹೇಳ್ತಾರೆ. ಅಂತ ಸಾವಿತ್ರಿಗೆ ಈಶ್ವರಿಗೆಲ್ಲ ವಿದ್ಯೆನ ಬಗ್ಗೆ ಮಾತಾಡ್ತಿದ್ರೆ ಕೋಪ ಉಕ್ಕರಿತಾ ಇರ್ತೈತೆ. ಅಲ್ಲ ಕಣ ಶಿವರಾಮ, ನೀವು ಈ ಎಟ್ಟಿಂದ ಆಚೆ ಇಕ್ಕಿದ್ರು ಕೂಡ ಅವಳು ಈ ಎಟ್ಟಿಗೋಸ್ಕರ ಎಷ್ಟು ಕಷ್ಟಪಡ್ತಾವಳೆ ನೋಡೋ, ಒಬ್ಳೆ ಓರಾಡ್ಕೊಂಡು ನಮ್ಮ ಕಣ್ಮಣಿದ್ದು ಇವತ್ತು ಜೀವನ ಸರ್ ಮಾಡವಳೆ. ಇವತ್ತೇನಾರ ನಮ್ಮ ಕಣ್ಮಣಿಗೆ ಅವ್ನು ಕೊಟ್ಬಿಟ್ಟಿದ್ದಿದ್ರೆ ಇವತ್ತು ನಮ್ಮ ಕಣ್ಮಣಿ ಕತೆ ಏನಾಯ್ತಿತ್ತು ಅಂತ ನೀವೇ ಯೋಚನೆ ಮಾಡ್ರಪ್ಪ. ವಿದ್ಯೆ ನಮ್ಗೆ ಎಷ್ಟು ಮಾಡೋಳೆ, ಅಂಥವಳನ್ನ ಹೋಗಿ ನೀವು ಕೋರ್ಟಲ್ಲಿ ನೆನೆಸಿದಿರಲ್ಲ, ಈ ಮನೆಗೆ ಅವಳು ಬ್ಯಾಡ್ವೇನಪ್ಪ ಶಿವರಾಮ, ನೀನೇ ಹೇಳಪ್ಪ, ಈ ಹಟ್ಟಿಗೋಸ್ಕರ ಅವಳು ಎಷ್ಟು ಕಷ್ಟಪಟ್ಟವಳೆ ಅಲ್ವ ಶಿವರಾಮ, ಈ ಹಟ್ಟಿಗೆ ಅವಳು ಬ್ಯಾಡ್ವೇನಪ್ಪ, ಯೋಚನೆ ಮಾಡೋ ಶಿವರಾಮ ನಾನು ಹೇಳಿದ್ನ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ, ಆಹಾ ಹೆಂಗೆ ಹೇಳ್ತಿದ್ಯವ ನೋಡವ ನೀನು ಅವಳು ಎಷ್ಟು ನಮ್ಮ ಅಣ್ಣಂಗೆ ಮೋಸ ಮಾಡವಳೆ, ಎಷ್ಟು ಸುಳ್ಳು ಹೇಳವಳೆ, ಅವಳನ್ನ ತಿರ್ಗಾ
ಒಟ್ಟಿಗೆ ಸೇರ್ಸೋಕ್ಕಾಗತ್ತೆ, ಸೊರ್ಯಾಗಿ ಹೇಳ್ತೆ ಬಿಡವ ನೀನು ಅಂತ ಸಾವಿತ್ರಿ ಹೇಳ್ತಾರೆ. ಆವಾಗ ಅಜ್ಜಿ, ಅವಳಿಗಿನ್ನ ಸಾನೇ ತಪ್ಪು ಮಾಡಿದ್ರೆ ನೀವೇ ಈ ಹಟ್ಟಿಲಿರ್ಬೇಕಾರೆ ಇದ್ದೇ ಇರಬಾರ್ದೇನೆ, ಅವಳೇ ನಿಮ್ಮಷ್ಟು ತಪ್ಪು ಮಾಡಿಲ್ಲ ಬಿಡೆ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವ್ವ ಅಂದಾಗ ಸಾವಿತ್ರಿನ ಅಷ್ಟಲ್ಲಿ ವಿನಂತಿ, ಸಾವಿತ್ರಿ ನಿನಗೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಕ್ಕಿಲ್ವೇ, ನಿನಗೂ ಈ ಹಟ್ಟಿಯಿಂದ ಹೋಗೋ ಆಸೆ ಐತೆ, ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ಯಾ, ಸುಮ್ಮನೆ ನಿಂತ್ಕ ಸಾವಿತ್ರಿ ನೀನು, ಅದೆಲ್ಲ ಸುಮ್ಮನೆ ನಿಂತ್ಕೊಂತ ಇಲ್ವಾ ಈಗ ನೀನು ಅಂತ ವಿನಂತಿ ಸಾವಿತ್ರಿನ ರೇಗ್ತಾಳೆ. ಅವಾಗ ಸಾವಿತ್ರಿ ಸುಮ್ಮನೆ ಆಯ್ತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಈಶ್ವರಿ ತನ್ನ ರೇಷ್ಮೆ ಸೀರೆ ಒಡವೆಗಳನ್ನೆಲ್ಲ ತೆಗೆದಿಟ್ಬಿಟ್ಟು ಮಾಮೂಲಿ ಸೀರೆ ಉಟ್ಕೊತಾರೆ. ಅಷ್ಟರಲ್ಲಿ ಚಿತ್ರನೂ ಕೂಡ ಅದೇ ಥರ ಮಾಡ್ತಾರೆ. ಅವಾಗ ಚಿತ್ರ, ಅವ್ವ ಒಡವೆಗಳ್ನೂ ಅಂದಾಗ, ಒಡವೆಗಳು ಚಿತ್ರ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಈಶ್ವರಿಗೆ ತುಂಬಾ ಮನ್ಸಲ್ಲಿ ಕುದೀತಾ ಇರ್ತದೆ, ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅವಳೇನೋ ಅಂದ್ಕೊಂಡಿರ್ತಾಳೆ ಈ ಮದುವೆ ಆದರೆ ಎಲ್ಲ ನಾನು ಸೆಟ್ಲ್ ಆಗ್ಬೋದು ಅಂತ. ಅವಳಿಗೆ ಈ ಥರ ಆಗಿರೋದ್ರಿಂದ ಈಶ್ವರಿಗೆ ತುಂಬಾ ಕೋಪ ಇರುತ್ತೆ. ಸರಿ, ಈಶ್ವರಿ ಮತ್ತು ಚಿತ್ರ ಮನೆ ಬಿಟ್ಟು ಹೋಗೋಕ್ಕೆ ಎಲ್ಲ ರೆಡಿ ಆಯ್ತಾ ಇರ್ತಾರೆ. ಅಂದರೆ ಅದೇ ಅಲ್ಲಿ ಶೆಡ್ ಇರುತ್ತಲ್ಲ ಅಲ್ಲಿಗೆ ಹೋಗೋಕ್ಕೆ. ವಿನಂತಿನೂ ಸಾವಿತ್ರಿ ಕಿಟಕಿಲಿ ನೋಡ್ಬಿಟ್ಟು, ನೋಡ್ದೆ ವಿನಂತಿ ಈ ಸೀನ್ ಎಷ್ಟು ಚೆನ್ನಾಗದೆ, ಏನು ದಿನ ರೇಷ್ಮೆ ಸೀರೆ ಉಟ್ಕೊಂಡು ಒಡವೆ ಹಾಕ ಮೆರಿತಿದ್ಲು ನಮ್ಮ ಹೊತ್ತಿಗೆ, ಇವತ್ತೆಲ್ಲ ಬಿಚ್ಚಿಕ್ಬಿಟ್ಟು ಹೋಯ್ತಾವಳೆ ನೋಡ್ದ ಅಂದಾಗ. ಮೂಕನವಾ ಈ ಸೀನ್ ನೋಡೋಕೆ ನನಗೂ ಸಾನೇ ಖುಷಿ ಆಯ್ತದೆ, ಮೊದಲನೇ ಸೋ ನೋಡ್ದಂಗೆ ಅನಿಸ್ತದೆ. ಮೂಕನೇ ವಿನಂತಿ, ನನಗೂ ಹಂಗೆ ಅನಿಸ್ತದೆ. ಇಂಥ ಪಿಕ್ಚರು ನಮ್ಮ ಜೀವನದಲ್ಲಿ ತಿರ್ಗಾ ನೋಡೋಕ್ಕಾಗಕ್ಕಿಲ್ಲ. ಎಂಥ ಖುಷಿಯಾಗಿರೋ ದಿನ ಗೊತ್ತಾ ಇವತ್ತು, ಸಾನೇ ಖುಷಿ ಆಯ್ತದೆ. ಇಂಥ ದಿನ ತಿರ್ಗಾ ಮತ್ತೆ ಸಿಗೋಕ್ಕಿಲ್ಲ ಕಣೆ, ಇವತ್ತೆಲ್ಲ ಖುಷಿನೂ ನಾವು ಇಲ್ಲೇ ಅನುಭವಿಸ್ಬಿಡ್ಬೇಕು ಅಂತ ಸಾವಿತ್ರಿ ವಿನಂತಿ ಮಾತಾಡ್ಕೊತಿರ್ತಾರೆ. ಮೂಕನವಾ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಅದೇ ಸಿಮ್ಮಕ್ಕೆ ಚಿತ್ರ ಮತ್ತು ಈಶ್ವರಿ ಆಚೆ ಬರೋಕ್ಕೆ ಬರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ವಿನಂತಿ ಆ ಕಡೆ ಕದ್ದವ್ರು ಸೈಡಿಗೆ ನಿಂತ್ಕೊಬಿಡ್ತಾರೆ. ಸರಿ ಅಂದ್ಬಿಟ್ಟು ವಿನಂತಿ ಮತ್ತು ಸಾವಿತ್ರಿ ಸೈಡ್ಗೆ ಹೋದ್ಮೇಲೆ ಈಶ್ವರಿ ಮತ್ತು ಚಿತ್ರ ಸೆಡ್ ಒಳಗೆ ಹೋಗೋಕ್ಕೆ ನಿಧಾನಕ್ಕೆ ಬರ್ತಾ ಇರ್ತಾರೆ. ಈಶ್ವರಿ ತಾನು ಕೂತ್ಕೋತಿದ್ದ ಚೇರ್ನ ತಿರುಗಿ ನೋಡ್ತಾಳೆ. ನೋಡಪ್ಪ, ಈ ಚೇರ್ ಮೇಲೆ ಒಂದಲ್ಲ ಒಂದ್ಕಿಂತ ನೀನು ಕೂತ್ಕೊಂಡ್ಲೇಬೇಕು ಕಣ ಸುಹಾಸ ಅಂತ ಮಗನಿಗೆ ಹೇಳಿರ್ತಾಳೆ ಈಶ್ವರಿ. ಅದನ್ನು ಜ್ಞಾಪಿಸ್ಕೊತಾಳೆ. ಇವತ್ತು ಈ ಚೇರು, ಈ ಮನೆ, ಈ ಆಡಂಬರನೆಲ್ಲ ಬಿಟ್ಟು ಇವತ್ತು ವಿದ್ಯುನ್ ಥರ ಸೆಟ್ಗೆ ಹೋಗಿರ್ಬೇಕಲ್ವಾ, ಅದನ್ನು ಯೋಚನೆ ಮಾಡ್ಕೊಂಡು ಈಶ್ವರಿ ಮನ್ಸಿಗೆ ನೋವು ಮಾಡ್ಕೊಂಡು ಮನೆಯಿಂದ ಆಚೆ ಬಂದು ಈಶ್ವರಿ ಚಿತ್ರ ಹೊರಗಡೆ ಹೋಗ್ತಾ ಇರ್ತಾರೆ ಶೆಡ್ ಹತ್ರಕ್ಕೆ ಹೋಗೋಕ್ಕೆ. ಈ ವಿನಂತಿನೂ ಸಾವಿತ್ರಿ ಸುಮ್ಮನಿರ್ಬೇಕಲ್ವಾ, ಇವ್ರು ಸುಮ್ಮನಿರಲ್ಲ. ಹಿಂದೆ ಏನು ಮಾಡ್ತಾರೆ, ಓ ಬಾರವಾ ಅಂತ ವಿನಂತಿ ಸಾವಿತ್ರಿ ಇಬ್ಬರು ಹೋಯ್ತಾರೆ. ಈಶ್ವರಿ ಚಿತ್ರ ಮುಂದೆ ಹೋಯ್ತಾ ಇದ್ರೆ ಇವರಿಬ್ರು ಹಿಂದೆ ಡ್ಯಾನ್ಸ್ ಆಡ್ಕೊಂಡು ಹೋಯ್ತಾ ಇರ್ತಾರೆ ಇಬ್ರು. ಆಮೇಲೆ ಅಂದರೆ ಏನು ಅಂದರೆ, ಇಲ್ಲಿ ಈಶ್ವರಿ ಮತ್ತು ಚಿತ್ರಂಗೆ ನೋವು, ಇಲ್ಲಿ ಸಾವಿತ್ರಿ ಮತ್ತು ವಿನಂತಿಗೆ ಖುಷಿ, ಇಬ್ಬರು ಕುಣಿತಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈಶ್ವರಿ ಹೋಯ್ತಾ ಇದ್ರೆ ಇವ್ರು ಹಿಂದೆ ಡ್ಯಾನ್ಸ್ ಆಡ್ಕೊಂಡು ಹಿಂದೆನೇ ಹೋಯ್ತಿರ್ತಾರೆ. ಈಶ್ವರಿ ಹೊಸ ದೂರ ಹೋಗ್ಬಿಟ್ಟು ನಿಂತ್ಕೊಂಡು ತಿರುಗಿ ಸೈಡಲ್ಲಿ ನೋಡ್ತಾಳೆ. ನೋಡೋರು ಇವರಿಬ್ಬರು ಈಶ್ವರಿ ಮತ್ತು ಚಿತ್ರ ನಿಂತಿದ್ದನ್ನ ನೋಡಲ್ಲ, ಅಷ್ಟು ಮೈ ಮರೆತುಬಿಟ್ಟು ಡ್ಯಾನ್ಸ್ ಆಡ್ತಿರ್ತಾರೆ ಸಾವಿತ್ರನೂ ಮತ್ತು ವಿನಂತಿ. ಈಶ್ವರಿ ಮತ್ತು ಚಿತ್ರ ನೋಡ್ಬಿಟ್ಟು, ಕುಣಿತಿದ್ದೀರಾ, ಕುಣಿರಿ ಅಂತ ತಿರುಗಿ ನೋಡ್ಬಿಟ್ಟು ಈಶ್ವರಿ ಭಾಳ ನೋವು ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ಈ ಕಡೆಗೆ ತಿರ್ಕೊಂಡು ಚಿತ್ರ ಮತ್ತು ಈಶ್ವರಿ ಬರ್ತಾರೆ. ಮತ್ತು ಇಲ್ಲಿ ಈ ಕಡೆ ಏನಾಗುತ್ತೆ, ಶಿವರಾಮೇಗೌಡ್ರಿಗೆ ವಿದ್ಯಾ ಮತ್ತು ಭದ್ರನ ವಿಷಯ ಕೋರ್ಟ್ ತಕ ಹೋಗಿದೆಯಲ್ಲಪ್ಪ, ವಿದ್ಯೆ ಈ ಮನೆಗೆ ಬ್ಯಾಡ್ವೇನಪ್ಪ, ಯೋಚನೆ ಮಾಡಪ್ಪ ಅಂತ ಹೇಳಿರ್ತಾರಲ್ಲ. ಆವಾಗ ಶಿವರಾಮೇಗೌಡ್ರು ಏನಂತಾರೆ, ಅವ್ವ ಈ ವಿಷಯ ನಿಲ್ಗೆ ಬಿಟ್ಬಿಡವ್ವ, ಈ ವಿಷಯ ಮುಂದುವರ್ಸೋದು ಬೇಡ, ಮುಂದುವರ್ಸ್ಕೊಂಡು ಹೋದ್ರೆ ಎಲ್ಲೆಲ್ಗೋ ಹೋಯ್ತದೆ ಕಣವ, ಈ ವಿಷಯ ಇಲ್ಲೇ ಬಿಟ್ಬಿಡವ್ವ ಅಂತ ಅಂದ್ಬಿಟ್ಟು, ಮೋಹನ ಕಡ್ಮಣಿ ರಾಕಿ ನಿಮ್ಮ ಅಣ್ಣನ ಮನೆಗೆ ಹೋಗೋಕೆ ಏನೇನು ತಯಾರಿ ಬೇಕೋ ಅದೆಲ್ಲ ಮಾಡು ಅಂತ ಹೇಳ್ಬಿಟ್ಟು ಮೋಹನಿಗೆ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಕಣ್ರಿ ಅಂತ ಅಂದ್ಬಿಟ್ಟು ಮೋಹನರು ಹೊಂಟ್ಬಿಡ್ತಾರೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ಅಜ್ಜಿನೂ ಚಂಪ ಇಬ್ಬರೂ ವಿದ್ಯೆ ಕೆಲಸ ಮಾಡ್ತಿರ್ತಾರಲ್ಲ ಆ ಹೋಟ್ಲು ತಕ್ಕ ಬರ್ತಾರೆ. ಆವಾಗ ಚಂಪನ, ಏಯ್ ಇಲ್ಲೇ ನೀನು ವಿದ್ಯೆ ಕೆಲಸ ಮಾಡ್ತಿರೋದು ನಿಂಗೆ ಪಕ್ಕ ಗೊತ್ತೇನೆ ಅಂತ ಚಂಪನ ಅಜ್ಜಿ ಕೇಳ್ತಾರೆ. ಆವಾಗ ಚಂಪ, ಹ್ಞೂ ಅಜ್ಜಿ ನಂಗೆ ಸಾನೇ ಗೊತ್ತು, ವಿದ್ಯಾಗ ಇಲ್ಲೇ ಕೆಲಸ ಮಾಡ್ತಿರೋದು ಅಂದಾಗ, ಇಂಥ ಜಾಗದಲ್ಲಿ ಕೆಲಸ ಮಾಡ್ತಾವಳೇನೆ, ನಮ್ಮ ಮನೇಲಿ ಮಾರಾಣಿಂಗಿರ್ಬೇಕು ಕಣೆ ಅವಳು ಇಂಥ ಜಾಗದಲ್ಲಿ ಕೆಲಸ ಮಾಡ್ತಾವಳೇನೆ, ಯೋನೆ ಮಾಡೋದು ಅಂತ ಅಂದ್ಬಿಟ್ಟು ಅಜ್ಜಿ ಪಾಪ ಕಣ್ಣಲ್ಲಿ ನೀರು ಹಾಕತ್ತಾರೆ. ಆಮೇಲೆ ಆ ಹೋಟ್ಲನವರು ಅಜ್ಜಿ ಮತ್ತು ಚಂಪು ನೋಡ್ಬಿಟ್ಟು, ಅಮ್ಮ ಬನ್ನಿ ಏನು ಆರ್ಡ್ರ್ ತೊಗೋತೀರಾ, ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ತಾರೆ. ಆಮೇಲೆ ವಿದ್ಯಾ ಚಂಪ ಇಬ್ಬರು ಹೋಗಿ ಒಂದು ಚೇರ್ ಮೇಲೆ ಕೂತ್ಕೋತಾರೆ. ಈಗ ಇಲ್ಲೇ ವಿದ್ಯೆ ಕಾಣ್ತಾ ಇಲ್ಲ, ಇಲ್ಲೇನೆ ಕೆಲಸ ಮಾಡೋದು ನಿಂಗೆ ಗೊತ್ತೇನೆ ಸರಿಯಾಗಿ ಅಂತ ಅಜ್ಜಿ ಕೇಳಿದಾಗ, ಹ್ಞೂ ಅಮ್ಮಮ್ಮ ಇಲ್ಲೇ ಮಾಡೋದು ನಂಗೆ ಗೊತ್ತು, ಇರೋ ಅಮ್ಮಮ್ಮ ಅಕ್ಕ ಬತ್ತೈತೆ ನೋಡೋಣ ಅಂತ ಚಂಪ ಹೇಳ್ತಾಳೆ. ಆಮೇಲೆ ಅಷ್ಟಲ್ಲಿ ಬಂದು, ಅಮ್ಮ ನಿಮ್ಗೆ ಏನು ಬೇಕು ಅಂತ ಅಲ್ಲೊಬ್ಬರು ಕೇಳ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಕೇಳ್ತಾರೆ. ನನಗೆ ಕಾಪಿ ತಗೋಬಾ ಕಾಪಿ ಅಂತ ಅಜ್ಜಿ ಹೇಳ್ತಾರೆ. ಆಮೇಲೆ ಏಯ್ ನೀನೇನಾರು ತಿಂತೀನಿ ಅಂತ ಅಜ್ಜಿ ಚಂಪನ ಕೇಳ್ತಾರೆ. ಚಂಪ, ಇಲ್ಲಮ್ಮಮ್ಮ ನನಗೂ ಏನೋ ಬೇಡ, ನನಗೂ ಒಂದು ಕಾಪಿ ಸಾಕು ಅಷ್ಟೇಯ ಅಂತ ಅಂದಾಗ, ಹೌದಾ 2 ಕಾಪಿ ತಗೋಬಾ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ.
ಸರಿ ಅಂದ್ಬಿಟ್ಟು ಅವ್ರು ಹೋಗಿ 2 ಕಾಪಿ ತಗೊಬಂದು ಅಜ್ಜಿಗೆ ಕೊಡ್ತಾರೆ. ಅಜ್ಜಿ ಮತ್ತು ಚಂಪಾ ಇಬ್ಬರು ಕಾಪಿ ಕುಡಿತಾ ಇರ್ತಾರೆ. ಅವಾಗ ವಿದ್ಯಾನ ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ ಅಜ್ಜಿ ಚಂಪಾ ಇಬ್ಬರೂ. ಆದರೆ ವಿದ್ಯೆ ಎಲ್ಲೂ ಕಾಣಲ್ಲ. ಎಲ್ಲಿ ಕೆಲಸ ಮಾಡ್ತಾಳೆ, ಇಲ್ಲೂ ಕಾಣ್ತಾನೆ ಇಲ್ವಲ್ಲ ಅಂತ ಅಜ್ಜಿ ಎಲ್ಲ ಕಡೆ ಹುಡುಕ್ತಾರೆ, ಕಾಣಲ್ಲ. ಆಮೇಲೆ ಏನಾಗುತ್ತೆ, ವಿದ್ಯಾ ಬರ್ತಾಳೆ ಹೋಟ್ಲೊಳಗೆ ಕೆಲಸಕ್ಕೋಸ್ಕರ. ವಿದ್ಯಾ ಬರ್ತಾಳೆ, ಬಂದ್ಬಿಟ್ಟು ಎಲ್ಲಿ ಅಣ್ಣ ಕಾಣ್ತಾನೆ ಇಲ್ವಲ್ಲ ಅಂತಂದ್ಬಿಟ್ಟು ಹೋಟ್ಲ್ ಓನರ್ನ ವಿದ್ಯೆ ಹುಡುಕ್ತಾಳೆ. ಆಮೇಲೆ ಅಲ್ಲಿ ಕಾಣಿಸ್ತಾರೆ, ಓ ಅಣ್ಣ ಇಲ್ಲೇ ಅವರೇ ಅಂತ ಅಂದ್ಬಿಟ್ಟು, ಅಣ್ಣ ನಾನು ಇವತ್ತು ಏನು ಕೆಲಸ ಮಾಡಲಿ ಅಂತಂದ್ಬಿಟ್ಟು ವಿದ್ಯೆ ಹೋಗಿ ಹೋಟ್ಲ್ ಓನರ್ನ ಕೇಳ್ತಾಳೆ. ಅವರು, ಅಮ್ಮ ನೀನೇನು ಕೆಲಸ ಮಾಡೋದು ಬೇಡ, ನೀನು ಬಂದಿದ್ದಾರಲ್ಲೇ ವಾಪಸ್ ಹೋಗ್ಬೇಡಮ್ಮ ಅಂತ ಹೋಟ್ಲ್ ಓನರ್ ಹೇಳ್ತಾರೆ. ಅವಾಗ ವಿದ್ಯಾ, ಯಾಕಣ್ಣ ಹಂಗೆ ಅಂತಿದ್ದೀರಾ ಅಂದಾಗ, ಅಲ್ಲ ಕಣಮ್ಮ ನೀನು ಇಷ್ಟ ಬಂದಂಗೆ ಹೋಗೋಕ್ಕೆ ಇಷ್ಟ ಬಂದಂಗೆ ಬರೋಕ್ಕೆ ಇದೇನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೀನಮ್ಮ. ಬೆಳಗ್ಗೆ ನೋಡಿದ್ರೆ ನಂಗೆ ಅರ್ಜೆಂಟ್ ಕೆಲಸ ಅದೇ ಅಂತ ಹಂಗೆ ಓಡೋಯ್ತೀಯ, ಹಂಗೆ ಓಡೋಗ್ಬಿಟ್ರೆ ಇಲ್ಲಿ ಕೆಲಸ ಯಾರಮ್ಮ ಮಾಡೋದು ಅಂತ ಅಂದ್ಬಿಟ್ಟು ಕೇಳ್ತಾರೆ ಹೋಟ್ಲ್ ಓನರು. ಅವಾಗ ವಿದ್ಯಾ, ಅಣ್ಣ ನನಗೆ ಒತ್ತಾರೆ ಸಾನೇ ಕೆಲಸ ಇತ್ತು ಕಣಣ್ಣ, ನಾನು ಹೋಗೋಕ್ಕೆ ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಓದೆ ಕಣಣ್ಣ, ಇಲ್ಲಾಂದರೆ ನಾನು ಹೋಯ್ತಿರ್ಲಿಲ್ಲ ಕಣಣ್ಣ, ಕೆಲಸ ಮಾಡ್ತಿರ್ಲಿಲ್ವ ನಾನು ಅಂದಾಗ, ಅಲ್ಲ ಕಣಮ್ಮ ಬಂದು 10 ದಿವಸ ಆಗೈತೆ, 10 ದಿವಸದಲ್ಲೂ ನೀನು ದಿನ ಒಂದೊಂದು ಕಾರಣ ಹೇಳ್ಬಿಟ್ಟು ಹೋಯ್ತಿಯಲ್ಲ ಹೆಂಗೆ ಅಂತ ಅಂದ್ಬಿಟ್ಟು ಹೋಟ್ಲ್ ಓನರ್ ಕೇಳ್ತಾರೆ. ಇಲ್ಲ ಅಣ್ಣ ನಾನು ಯಾವತ್ತೂ ಹಂಗೆ ಮಾಡೋಕ್ಕಿಲ್ಲ ಅಣ್ಣ, ಇವತ್ತು ಹೊಸಿ ಸಾನೇ ಕೆಲಸ ಇತ್ತು ಅದಕ್ಕೋಸ್ಕರ ಓದೆ ಕಣಣ್ಣ, ಇನ್ಮೇಲೆ ಹಿಂಗೆ ಮಾಡೋಕ್ಕಿಲ್ಲ ಕಣಣ್ಣ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ಕೊತಾಳೆ. ಅಜ್ಜಿ ಮತ್ತು ಚಂಪಾ ಭಾಳ ನೊಂದ್ಕೊಂತಿರ್ತಾರೆ ವಿದ್ಯನ್ಗೆ ಹೋಟ್ಲ್ ಓನರು ಬೈತಾ ಇರ್ತಾರಲ್ಲ ಅದನ್ನು. ಆವಾಗ ವಿದ್ಯೆ ಹೋಟ್ಲ್ ಓನರ್ಗೆ, ಅಣ್ಣ ಹಂಗೆ ಅನ್ಬೇಡಿ ಕಣಣ್ಣ, ಈ ಕೆಲಸದ ಅವಶ್ಯಕತೆ ನಂಗೆ ಸಾನೇ ಐತೆ ಕಣಣ್ಣ, ದಯವಿಟ್ಟು ಹಂಗೆ ಮಾಡಬೇಡಿ ಕಣಣ್ಣ ಅಂತ ಅಂದ್ಬಿಟ್ಟು ವಿದ್ಯೆ ಕೇಳ್ಕೊತಾಳೆ. ಇಲ್ಲಮ್ಮ ಆಗಲ್ಲ, ನಿನಗೆ ಎಷ್ಟು ಸತಿ ನೀನು ಅವಾಗ ಹೋಯ್ತೀನಿ ಇವಾಗ ಹೋಯ್ತೀನಿ ನಾನು ಸುಮ್ಕಾಯ್ತಿದ್ದೆ, ಹಂಗಾಗಲ್ಲಮ್ಮ, ನೀನು ಕೆಲಸ ಕೊಟ್ಬಿಟ್ಟು ನಾನು ಲಾಸ್ ಮಾಡ್ಕೊಳ್ಳ, ಇಲ್ಲ ಆಗಕ್ಕಿಲ್ಲ ಹೋಗ್ಬಿಡು ಇವಾಗ ಅಷ್ಟೇ, ಏನು ಮಾತಾಡಬೇಡ ಅಂತ ಅಂದ್ಬಿಟ್ಟು ಹೋಟ್ಲ್ ಓನರ್ ಹೇಳ್ತಾರೆ. ಹಂಗಲ್ಲ ಅಣ್ಣ, ನಾನು ಇಲ್ಲಿ 10 ದಿವಸ ಕೆಲಸ ಮಾಡಿದ್ದೀನಿ ಅಲ್ವೇನಣ್ಣ, ನಾನು ಇವತ್ತು ಅರ್ಜೆಂಟ್ ಇದ್ದಿದ್ದಕ್ಕೆ ಹೊಸಿ ಹೋಗಿದ್ದು ಕಣಣ್ಣ ಅಂತ ಅಂದ್ಬಿಟ್ಟು ಆವಾಗ ವಿದ್ಯೆ ಹೇಳಿದಾಗ, ಓಹೋ 10 ದಿವಸ ಕೆಲಸ ಮಾಡಿದ್ದೀನಿ ಸಂಬಳ ಕೊಡಿ ಅಂತ ನನಗೆ ಜ್ಞಾಪಿಸ್ಬಿಟ್ಟು ನೀನು ಹೇಳ್ತಾ ಇದೆಯೇ, ಇಲ್ಲ ಕೊಡೋಕ್ಕಾಗಕ್ಕಿಲ್ಲ, ನೀನು 10 ದಿವಸನೂ ಅದೊಂದು ಕಾರಣ ಇದೊಂದು ಕಾರಣ ಅಂತ ಹೇಳ್ತಿದ್ದೆ, ನಾ ಸಂಬಳ ಎಲ್ಲ ಕೊಡೋಕ್ಕಾಗಕ್ಕಿಲ್ಲ, ನಾನು 1 ದಿವಸ ಸಂಬಳನೂ ನೀನು ಕೊಡೋಕ್ಕಿಲ್ಲ ಅಂತಂದ್ಬಿಟ್ಟು ವಿದ್ಯೆಂಗೆ ಹೇಳ್ತಾರೆ. ಆವಾಗ ಚಂಪಾ ಅಜ್ಜಿಗೆ, ಅಮ್ಮಮ್ಮ ನೋಡು ಅವ್ನು ವಿದ್ಯಕ್ಕನ್ನ ಹೆಂಗೆ ಬೈತಾವನೆ ನೋಡಿ ಅಮ್ಮಮ್ಮ ಕೇಳೋಣ ಅಂದಾಗ, ಆಮೇಲೆ ಹಿರೇ ಹೊಸಿ ಅಂತ ಅಂದ್ಬಿಟ್ಟು ಚಂಪಂಗೆ ಅಜ್ಜಿ ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ವಿದ್ಯಾ, ಅಣ್ಣ ಇನ್ಮೇಲೆ ಹಂಗೆ ಮಾಡೋಕ್ಕಿಲ್ಲ ಕಣಣ್ಣ, ನನ್ನ ಕೆಲಸ ಅವಶ್ಯಕತೆ ಇದೆ ಅಣ್ಣ, ನಂಗೆ ಕೆಲಸ ಕೊಡಿಯೋಣ ಅಂತ ವಿದ್ಯಾ ಪಾಪ ಕೇಳ್ಕೊತಾಳೆ. ಆದ್ರೂ ಇಲ್ಲ 10 ದಿವಸ ನೀನು ಕೆಲಸ ಮಾಡಿರ್ತೀನಿ, ನಾನು ಸಂಬಳನೂ ಕೊಡೋಕ್ಕಿಲ್ಲ ನಿಂಗೆ ಅಂತ ಅಂದ್ಬಿಟ್ಟು ಹೋಟ್ಲ್ ಓನರ್ ಹೇಳ್ತಾರೆ. ಬ್ಯಾಡಣ್ಣ ನಾನು ನಿಮ್ಮ ಸಂಬಳ ಕೇಳೋಲ್ಲ ಕಣಣ್ಣ ಅಂತ ವಿದ್ಯೆ ಹೇಳ್ತಾಳೆ. ಏನೋ ಅಂದಾಗ, ಬ್ಯಾಡಣ್ಣ 10 ದಿನ ನಿಮ್ಮ ಹೋಟ್ಲಲ್ಲಿ ಅನ್ನ ತಿಂದಿದ್ದೀನಿ ನಾನು, ಅನ್ನದ ತಿಂದಿರೋ ಋಣ ನನ್ನ ಮೇಲೆ ಐತೆ ಕಣಣ್ಣ, 10 ದಿವಸ ಸಂಬಳ ನನಗೆ ಬ್ಯಾಡ ಕಣಣ್ಣ ಅಂದಾಗ, ಸರಿ ಆಯಿತು ಹೊರಡು, ಇಲ್ಲಿ ಕೆಲಸ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸರಿ ಕಣಣ್ಣ ಆಯಿತು, ನಾನು ಬರ್ತೀನಣ್ಣ ನಂಗೆ 10 ದಿವಸ ಅನ್ನ ಕೊಟ್ಟಿದ್ರಲ್ಲಣ್ಣ, ಸಾನೇ ಥ್ಯಾಂಕ್ಸ್ ಅಣ್ಣ ಅಂತ ಅಲ್ಲಿಂದ ಹೇಳ್ಬಿಟ್ಟು ವಿದ್ಯೆ ಹೊರಟ್ಬಿಡ್ತಾಳೆ. ಆವಾಗ ಚಂಪಾ, ಅಮ್ಮಮ್ಮ ಅಕ್ಕ ಹೊಂಟೋಯ್ತು ಅಂತ ಅಂದಿದ ತಕ್ಷಣ ಅಜ್ಜಿ ಕೋಪ ಬಂದ್ಬಿಡುತ್ತೆ. ಆಮೇಲೆ ಈ ಹೋಟ್ಲ್ ಓನರು ವಿದ್ಯೆ ಹೋದ್ಮೇಲೆ, ಓಹೋ ದೊಡ್ಡದಾಗಿ ಕಾಲೇಜ್ಗೆ ಹೋಗೋರು ಏನೋ MBBS ಮಾಡ್ತೀರಿ ಅಂತ ಕಾಲೇಜ್ಗೆ ಬತ್ತೈತೆ ತಾನೇನೋ MBBS ಓದ್ತಿದ್ದೀನಿ ಅನ್ನೋ ಥರ ಆಡ್ತೈತಿ ಅಮ್ಮ ಅಂತ ಅಂದ್ಬಿಟ್ಟು ವಿದ್ಯೆಂಗೆ ಹೋಟ್ಲ್ ಓನರ್ ಅಂತಿರ್ತಾನೆ. ಅಜ್ಜಿಗೆ ಕೋಪ ತಡೆಯೋಕ್ಕಾಗಲ್ಲ. ಕೊನೆಗೆ, ದೊಡ್ಡ ಮನ್ಸ ಬಾರಯ್ಯ ಇಲ್ಲಿ ಅಂತ ಅಮ್ಮಮ್ಮ ಹೋಟ್ಲ್ ಓನರ್ನ ಕರೀತಾರೆ. ಅವಾಗ ಹೋಗ್ಬಿಟ್ಟು, ಏನಮ್ಮವ್ರೆ ಕಾಪಿ ಸಂದಕ್ಕಿಲ್ವೇ ಅಂದಾಗ, ಕಾಪಿ ಸಂದಕದೆ, ನಾನು ಹೊಸಿ ನಿನ್ನ ಹತ್ರ ಮಾತಾಡಬೇಕು, ಇಲ್ಲೆಲ್ಲ ಬೇಡ ಹೊಸಿ ಆಚೆ ಬಾ ಅಂತ ಅಂದ್ಬಿಟ್ಟು ಹೋಟ್ಲ್ ಓನರ್ನ ಆಚೆ ಕರೀತಾರೆ. ಸರಿ ಬನ್ನಿ ಅಮ್ಮ ಅಂತ ಆಚೆ ಹೋಗ್ತಾರೆ. ಯಾರೇ ಚಂಪಾ ಅಂತ ಅಜ್ಜಿ ಆಚೆ ಚಂಪನು ಕರ್ಕೊಂಡು ಆಚೆ ಹೋಗ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗಿತೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ನಿಮ್ಮ ಸಬ್ಸ್ಕ್ರಿಪ್ಷನಿಂದ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.